ಹೊರಗೆ ಕೊಡಬೇಕಾಗಿರೋ ಏನೋ ಕ್ವಶನ್ ಪೇಪರ್ನ ಒ ಎಮ್ ಆರ್ ಶೀಟಲ್ಲಿ ಕ್ವಶನ್ ಪೇಪರಲ್ಲಿ 11 ಗಂಟೆ ಆದರೂ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಲೇಟಾಗಕ್ಕೆ ಏನು ಕಾರಣ? ಇವರು DC ಅವ್ರು ಹೇಳ್ತಾ ಇದ್ದಾರೆ 9:15ಗೆ ತಲುಪಿದೆ ಅಂತ ಹೇಳ್ತಾ ಇದ್ದಾರೆ. 9:15ಗೆ ತಲುಪಿದರೆ ಇವ್ರಿಗೆ ಒ ಎಮ್ ಆರ್ ಶೀಟು ಮತ್ತು ಕ್ವಶನ್ ಪೇಪರ್ ಯಾಕೆ ಕೊಟ್ಟಿಲ್ಲ? ಅಥವಾ ನೀವು ಅವ್ರಿಗೆ ಟ್ರೈನ್ ಮಾಡಿಲ್ವಾ? ಎಕ್ಸಾಮ್ ನಡೆಸೋರಿಗೆ ಈ ಟೈಮಲ್ಲಿ ಇದು ಮಾಡಬೇಕು, ಈ ಥರ ಎಲ್ಲ ವ್ಯವಸ್ಥೆಗಳು ಮಾಡಬೇಕು ಅಂತ ಟ್ರೈನ್ ಮಾಡಿಲ್ವಾ? ಮಾಡಿರ್ತಾರಲ್ವ, ಮತ್ತು ಯಾಕೆ ಲೇಟ್ ಆಯಿತು? ಮತ್ತು ಅಲ್ಲಿ ಹೆಣ್ಮಕ್ಳಿದ್ದಾರೆ, ತುಂಬ ಹೆಣ್ಮಕ್ಳಿದ್ದಾರೆ, ಅವರು ಹುಡುಗರಿದ್ದಾರೆ, ಎಲ್ಲಿಂದನೋ ಬಂದಿರ್ತಾರೆ, ಹೆಣ್ಮಕ್ಳೆಲ್ಲ ಅಳ್ತಾ ಇದ್ದಾರೆ ಅಲ್ಲಿ. ಸೊ ಅದೇನಾಗಿದೆ, ಅದೇನು ಅಥಾರಿಟಿ ಕಡೆಯಿಂದ ತಪ್ಪಾಗಿದೆಯೋ ಅಥವಾ ಡಿಲೇಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಆದಷ್ಟು ಬೇಗ ಸರಿ ಮಾಡಿ. ಮತ್ತು ನೀವೇನೇ ಡಿಸಿಷನ್ ತೊಗೊಂಡ್ರು ಸ್ಟೂಡೆಂಟ್ಸ್ ಪರವಾಗೇ ತೊಗೊಳ್ಳಿ. ಏಕೆಂದರೆ ಇದು ಸೆಂಟ್ರಲ್ಲಿ ನಾವು ಬರಿತೀವಿ 6 ಮಂತ್ಸು 1 ಇಯರ್ ಒಂದ್ಸತಿ ಎಕ್ಸಾಮ್ ಮತ್ತೆ ಬಿಡ್ತಾರೆ. ಬಟ್ ಕರ್ನಾಟಕದಲ್ಲಿ ಬರ್ತಾ ಇರೋದು ಕಮ್ಮಿ ಎಕ್ಸಾಮ್ಸ್ಗಳು. ನೀವು ಮತ್ತೆ 6 ಮಂತ್ಸ್ಗೆ 1 ಇಯರ್ಗೆ ಮತ್ತೆ ನೀವು ವೇಕೆನ್ಸಿಗಳು ಕ್ರಿಯೇಟ್ ಮಾಡಿ ಕೊಡಲ್ಲ. ಸೊ ವಿದ್ಯಾರ್ಥಿಗಳು ಹಲವಾರು ತಿಂಗಳಿಂದ ಹಲವಾರು ವರ್ಷಗಳಿಂದ ಅಲ್ಲೆಲ್ಲ ನೋಡಿದ್ರೆ 3 ವರ್ಷ 4 ವರ್ಷದಿಂದ ಓದಿದ್ದೀನಿ ಅಂತ ಹೇಳ್ತಾರೆ. ಸೊ ಅಂಥವರು ಬರೆದಿಲ್ಲ ಅಂತಂದರೆ ಎಕ್ಸಾಮ್ನ ಅವ್ರು ಅದನ್ನು ನಂಬ್ಕೊಂಡೇ ಹೇಳ್ತಾರೆ. ಆದರೆ ಈ ರೀತಿ ಆದರೆ ಅದು ನ್ಯಾಯ ಸಿಗಬೇಕು. ಸೊ ನನ್ನ ಲಕ್ಕಿಲಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ತುಂಬ ಚೆನ್ನಾಗಿ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ. ಚೆಕಿಂಗಲ್ಲಾಗಿರ್ಬೋದು, ಸೆಕ್ಯೂರಿಟಿ ಚೆಕಿಂಗ್ ಆಗಿರ್ಬೋದು, ಮತ್ತು ನಮ್ಮದೇನು ವಸ್ತುಗಳು ಬ್ಯಾಗ್ಸ್ ಅಥವಾ ನಮ್ಮ ಸೆಲ್ ಫೋನ್ಸ್ ಹೊರಗಡೆ ಇಡೋದ್ರಿಂದ ಆಗಿರ್ಬೋದು, ಅದು ಸೇಫ್ಟಿ ಆಗಿರ್ಬೋದು. ಮತ್ತು ಕ್ವಶನ್ ಪೇಪರ್ ಓಪನ್ ಮಾಡಿದಾಗ ನಮ್ಮ ಹತ್ರ ಸೈನ್ ಹಾಕ್ಸ್ಕೊಂಡ್ರು, ನಮ್ಮ ಮುಂದೆನೇ ಓಪನ್ ಮಾಡಿದ್ರು. ಸೊ ಎಲ್ಲ ಚೆನ್ನಾಗಾಗಿದೆ. ನಮ್ಮದು ಒ ಎಮ್ ಆರ್ ಶೀಟು ಕರೆಕ್ಟಾಗಿದೆ, ಕ್ವಶನ್ ಪೇಪರು ಕರೆಕ್ಟಾಗಿದೆ, ಎಲ್ಲ ಕರೆಕ್ಟಾಗಿದೆ. ನಮ್ಮ ಜಿಲ್ಲೆಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಬೇರೆ ಜಿಲ್ಲೆಯಲ್ಲಿ ಯಾಕೆ ಹಂಗಾಗಿದೆ ಗೊತ್ತಿಲ್ಲ. ಅದು ನೀವೇ ಆನ್ಸರ್ ಮಾಡಬೇಕು. ಅದು ಏನಾಗಿದೆ ಅದು ಸ್ಟೂಡೆಂಟ್ಸು ಕರೆಕ್ಟಾಗಿ ಹೇಳಬೇಕು. ಸೊ ತಪ್ಪು ಯಾರ ಕಡೆಯಿಂದ ಆಗಿದೆ, ಸೊ ತಪ್ಪಾದರೆ ಮುಂದೆ ಏನು ಮಾಡ್ಬೋದು? ಒ ಎಮ್ ಆರ್ ಶೀಟು ಮತ್ತು ಕ್ವಶನ್ ಬುಕ್ಲೆಟಲ್ಲಿ ನನಗೆ ಸೀರಿಯಲ್ ನಂಬರ್ ನೋಡಿ ಸೇಮ್ ಇದೆ. ನನ್ನ ಸೇಮ್ ಇದೆ. ಸೇಮ್ ಅಂದರೆ ಒಂದು A2 ವರ್ಷನ್ ಕ್ವಶನ್ ಪೇಪರು ನನ್ನದು ಸೇಮ್ ಇದೆ. ಬಟ್ ಇವತ್ತೇನು ನಡೆದಿದೆ ಇನ್ಸಿಡೆಂಟು ವಿಜಯಪುರದಲ್ಲಿ ಸೇಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಆದರೂ ಕೂಡ KA ಅವರು ಅಲ್ಲಿ ಏನು ಅಡ್ಮಿನಿಸ್ಟ್ರೇಷನ್ ಏನಿತ್ತು ಅವರು ಹೇಳಿದಾರಂತೆ. ಸೊ ಸೇಮ್ ಇಲ್ಲ ಅಂದರೂ ಕೂಡ ನೀವು ಕ್ವಶನ್ ಪೇಪರ್ಲಿರೋ ಸೀರಿಯಲ್ ಏನಿದೆ ಅದನ್ನು ಒ ಎಮ್ ಆರಲ್ಲಿ ಫಿಲ್ ಮಾಡಿ ನೀವು ಅದನ್ನು ಎಕ್ಸಾಮ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದಾರಂತೆ. ಇಲ್ಲಿ ಒ ಎಮ್ ಆರ್ ಶೀಟಲ್ಲಿ ನಮ್ಗೆ ಹೇಳ್ತಾರೆ, ಈಗ ಆ ಒಂದೇ ಕ್ವಶನಲ್ಲಿ ನಾವು ಒಂದು ಆಪ್ಷನ್ ಮಾತ್ರ ಹಾಕಬೇಕು, ಅಂದರೆ 2 ಕಡೆ ಫಿಲ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಸೊ ಆ ಥರ ಹೇಳೋರು ಈ ಒ ಎಮ್ ಆರ್ ಶೀಟಲ್ಲಿ ಆನ್ಸರ್ ಶೀಟ್ ನಂಬರ್ ಇದನ್ನು ಹೆಂಗೆ ಚೇಂಜ್ ಮಾಡ್ಬೋದು? ಅವ್ರು ಹೇಳ್ತಾರೆ ಹಿಂಗೆ ಆದರೂ ಸ್ಟಾರ್ಟ್ ಮಾಡಿ ಅಂತ. ಸೊ ಸ್ಟೂಡೆಂಟ್ಸ್ಗೆ ಅಲ್ಲಿ ಏನೋ ಗೊಂದಲ ಉಂಟಾಗಿದೆ. ಸೊ ಅದರಿಂದ ಅವರು ಎಕ್ಸಾಮ್ ಸೆಂಟ್ರಿಂದ ಆಚೆ ಬಂದಿದ್ದಾರೆ ನನ್ನ ಪ್ರಕಾರ.